ಗ್ಲಾಸ್ ತುಳ್ಕೊಂಡ್ ಬನ್ನಿ ಕಾಸ್ ಎರಡು ಮೊಸಳೆಗಳು ಬೇರೆ ಇದೆ ನೋಡಿ. ವೆಲ್ಕಮ್ ಟು ಕಾವ್ಯ ಕಾವು ವ್ಲಾಗ್ಸ್. ಗೈಸ್ ನೋಡ್ಬೋದು ನೀವು ಎ ಜನರೇಟೆಡ್ ಅಂಡ್ ನೀವು ಒಂದೇ ಪಂಚಪ್ರಾಣ. ಸಾಯಂಕಾಲ ಆದ್ರೂ ಈಚೆ ಹೋಗ್ಬೋದಲ್ಲ. ನೀವು ಹೋಗ್ಬಿಡು ನೀ. ಯಾ ಐ ಆಮ್ ಗೆಟಿಂಗ್ ಪೊಸೆಸಿವ್. ಬೈ ಬೈ ಬ್ರೋ. ಮೈಕ್ ಬೇಕಾ? ಮೈಕ್ ಇಟ್ಟರೆ ಎಲ್ಲ ಫುಲ್ ವಾಯ್ಸ್ ರೆಕಾರ್ಡ್ ಆಗಲ್ಲ. ಸೊ ಬೆಟರ್ ಒಂದು ಫೋನ್ನ ಇಲ್ಲೆಲ್ಲಾದ್ರೂ ಇವಾಗ ಇಡಬೇಕು. ಅವರು ಎಂಟ್ರಿ ಆಗೋದು ರಿಯಾಕ್ಷನ್ ಟೈಮಿಗೆ ಅವ್ರು ಬಂದಿರ್ಬೇಕು. ವೈಡಲ್ಲಿ ಇಟ್ಬಿಡಿ ಫುಲ್ಲು. ನೆಕ್ಸ್ಟ್ ಸಲ ಏನೋ ಬರ್ತಾ ಇಲ್ಲ. ಹಾಂ, ಫುಲ್ ವೈಡಲ್ಲಿ ಇಟ್ಬಿಡಿ. ಅವರೇ ಇಟ್ಟಿದ್ದಾರೆ. ಬಟ್ ಏನ್ ಗೊತ್ತಾ, ಇಲ್ಲಿಟ್ರೆ ಈ ಸ್ಟ್ಯಾಂಡೇ ಪೂರ್ತಿ ಬರ್ತದೆ. ಇಲ್ಲಿ ಇಡ್ಲಾ ಇಲ್ಲ ಅಂದ್ರೆ ಗೊತ್ತಾಗತ್ತೆ, ಫೋನ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಲ್ಲಿಟ್ರೆ ಆಕ್ಚುಲಿ ಗೊತ್ತಾಗಲ್ಲ. ಬಟ್ ಊಟ ತಗೊಂಬರ್ತಾ ಇದ್ದಾರೆ. ಲೆಟ್ ಮಿ ಶೋ ಒನ್ ಥಿಂಗ್. ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿಹವು, ನೀನೇ ಬಂದು ನಿಂತಿರಲು ಬೇರೆ ಜಾನು ಮೇರಿ ಜಾನ್. ಬನ್ನಿ ಗೈಸ್, ಲೆಟ್ಸ್ ಸ್ಟಾರ್ಟ್. ಗ್ಲಾಸ್ ತುಳ್ಕೊಂಡ್ ಬನ್ನಿ ಕಾಸ್. ಗ್ಲಾಸ್ ತುಳ್ಕೊಂಡ್ ಬನ್ನಿ. ಹೆಂಗ್ ಕಾಣಿಸ್ತಾ ಈಗ ನಾನು? ಕೆಲಸ ನಿಮ್ಮನ್ನ ಕರ್ಕೊಂಡ್ ಬಂದಿರೋದೇ ಕೆಲಸ ಮಾಡಕ್ಕೆ. ಇರು ಮಗ, ಅಣ್ಣ ನಿಮ್ದು ಸಾಂಗ್ ಮುಗಿದಿದ್ರೆ ಕುಡಿಬೋದಾ? ತಗೊಳ್ಳಿ, ನಾನೇ ಕುಡಿತೀನಿ, ವರ್ಕೌಟ್ ಹೋಗ್ಬೇಕಲ್ಲ. ಗೈಸ್ ರೆಡ್ ಬುಲ್ ಗೈಸ್ ನನ್ನ ಫೇವ್ರೇಟ್ ಇದು. ಗೈಸ್ ಎಷ್ಟೊಂದು ಜನ ಕೇಳ್ತೀನಿ, ಕೆಫೆನ್ ಸಜೆಸ್ಟ್ ನಾನು ಮಾಡೋದಿಲ್ಲ, ಬಾಡಿ ಹಾಳಾಗೋಗುತ್ತೆ. ಬಟ್ ಎನರ್ಜಿಗೆ ಇದೆ ಸಖತ್ ಡ್ರಿಂಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಾರ್ಜ್ ಆಗ್ಬಿಡ್ತೀರಾ ಗೈಸ್. ಇವ್ರು ರೈಸ್ ತಂದಿರೋದು ಲೇಟ್ ಆಗಿದೆ ತಿನ್ನಕ್ಕೆ, ಅದಕ್ಕೆ ಅಳಿಸೋಗ್ಬಿಟ್ಟಿರೋದು. ಅದಕ್ಕೆ ಮ್ಯಾಗಿ ಪ್ರಿಪೇರ್ ಮಾಡೋಕ್ಕೆ ಇಲ್ಲೇನೂ ಇಲ್ಲ, ಅದಕ್ಕೆ ಕೆಟಲಲ್ಲೇ ಪ್ರಿಪೇರ್ ಮಾಡ್ತಾ ಇದೀವಲ್ಲ. ಮಾಡ್ತಾ ಇದೀವಿ. ಇದು ಇಲ್ಲ ಇಲ್ಲಿ, ಸೊ ಏನೂ ಇಲ್ಲ. ಆನ್ ಆಗ್ತಾ ಇದೆ. ನನಗೆ ಭಯ ಆಗ್ತಾ ಇದೆ, ಬಿಸಿ ಇದೆ. ಹ್ಞೂ, ನೀರು ಬರ್ತಾ ಇಲ್ಲ ಅಲ್ಲಿ. ಮ್ಯಾಗಿ ಮಾಡೋ ರೆಸಿಪಿ ಹೇಳ್ಕೊಡ್ತಿದ್ದೀರಾ? ಕೆಟಲಲ್ಲೂ ಮ್ಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ. ಸ್ಟೀಮಲ್ಲಿ ಮಾಡೋದು ಹೆಂಗೆ ಅಂತ. ಹೆಂಗೆ? ಈ ತರ ಆಚ ಕಡೆ ಹೋದಾಗ ಏನು ಸಿಕ್ಕಿಲ್ಲ ಎಮರ್ಜೆನ್ಸಿ ಫುಡ್ ಸ್ಟೀಮಲ್ಲಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬರುತ್ತೆ. ಬಂದಿಲ್ಲ ಅಂದ್ರೂ ಬೇಜಾರು ಮಾಡ್ಕೊಂಡು ಇರೋದ್ರಲ್ಲಿ ತಿಂದು ತಿನ್ಬೇಕು. ಆರಾಮಾಗಿರಿ ಅಷ್ಟೇ. ಅಷ್ಟೇ. ಉದಯ್ ಅವ್ರು ಹೇಳ್ದಂಗೆ ನವಾಜ್ ಅವರೇ ನನ್ನ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಗೈಸ್ ಅವರು. ನಾನು ಹೆಂಗ್ ಮಾಡ್ತಾ ಇದ್ದೀನಿ ಅಂತ. ಇದು ಚೆನ್ನಾಗಿ ಬರುತ್ತೆ ಅಂತ ನಮಗೆ ನಂಬಿಕೆ ಇದೆ. ಚೆನ್ನಾಗಿ ಬಂದಿಲ್ಲ ಅಂದ್ರೂ ತಿನ್ಬೇಕು. ಯಾಕೆ ಅಂದ್ರೆ ಅನ್ನ ಅಳ್ಸೋಗೈತಿ. ನಾನು ಮಾಡ್ತಾ ಇದೀನಿ ಅಂತ ಚೆನ್ನಾಗಿಲ್ಲ ಅಂದ್ರೂ ತಿನ್ಬೇಕು. ಅದು ನಿಜಾನೇ. ಅದು ಏನದು ಬೆಕ್ಕ ಮುಂಗುಸಿನ? ಬೆಕ್ಕು ಹೇಯ್, ಅದನ್ನ ಒಳಗಡೆ ಹಾಕಿರ ಆಮೇಲೆ ಹೆವಿ ಬಿಸಿ ಇದೆ. ಕಾಫಿ ಪೌಡರ್ ಹಾಕಿ. ಏ ಮ್ಯಾಗಿ ಮಿಷಿನಲ್ಲಿ ಇದು ಯಾರು ಮ್ಯಾಗಿ ಮಾಡೋರಲ್ಲ. ತಟ್ಟೆ ಇಲ್ಲ ಹಾಕೊಳಕ್ಕೆ ಅಂತ ಒಂದೇ ತಟ್ಟೆ ತಟ್ಟೆ ಇದ್ದಾರೋ ನನ್ನ ಮಕ್ಕಳು ತಿಂತಿದ್ದಾರೆ. ಅಂದ್ರೆ ಇದನ್ನೇ ಇವ್ರು ಲಾಕ್ ಮಧ್ಯೆ ಹಸ್ಕೊಂಡು ಒಂದೇ ಒಂದು ಸ್ಪೂನ್ಗೆ ಅವಾಗಿದ್ದ ಕಾಯ್ತಾ ಇದ್ದೀನಿ. ತಿನ್ನಿ ಹೆಂಗಿದೆ ಹೇಳಿ ಅಟ್ಲೀಸ್ಟ್. ಕಾವ್ಯ ಅವರೇ, ನೀವು ಮಾಡೋ ಮ್ಯಾಗಿ ತುಂಬಾ ಚೆನ್ನಾಗಿದೆ. ಬಟ್ ನಾವೀಗ ಮ್ಯಾಗಿ ತಿಂತಿರೋದ ಕಾರಣ ಏನು ಹೇಳಿ? ಕೇರಳ ಬಿರಿಯಾನಿಯಿಂದ. ನಾನು ಯಾವಾಗಲೂ ಡೈಲಿ ಮಾರ್ನಿಂಗು ನಮ್ಮಮ್ಮ ಅಂದರೆ ಚಿತ್ರಾನ್ನ ಮಾಡಿದಾಗ ಏನಮ್ಮ ಚಿತ್ರಾನ್ನ ಮಾಡ್ತೀಯ ಅಂತ ಬೈತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು, ಈ ಬಿರಿಯಾನಿಗಿಂತ ಅಂದರೆ ಇದೊಂಥರ ಚಿತ್ರಾನ್ನ ಥರನೇ ಇತ್ತು. ಏನು ಬ್ರೋ?
ನಮ್ಮಮ್ಮ ಮಾಡ್ತಿದ್ದ ಬಿರಿಯಾನಿ ನಮ್ಮಮ್ಮ ಮಾಡ್ತಿದ್ದ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಅದನ್ನ ಮಿಸ್ ಮಾಡ್ಕೊಂತ ಇದೀವಿ. ಮಮ್ಮಿ ಮಿಸ್ ಯು. ಅಮ್ಮ ಲವ್ ಯು. ಆಯ್ತು ಹೋಗ್ಲಿ. ಚಿತ್ರಾನ್ನ ಬದಲಾಗಿ ಒಂದು ಆಗಿತ್ತು. ಈ ಕಡೆ ತಿರುಗಿಸ್ರಾಗಿ ತಿನ್ಸಿದ್ರು ಇನ್ನೊಂದ್ಸಲಿ ತಿರ್ಸ್ಬೇಕಾ? ಅಲ್ಲಿ ಸಿಗ್ತಲ್ಲ ಬೆಳಗ್ಗೆ ಅಮ್ಮ ಚಿಟ್ಟೆ ಹೆಂಗಿದೆ ನೋಡಿ, ಅಪ್ಪ ಭಯನೇ ಆಗುತ್ತೆ. ಯಶವಂತವ್ರೆ ಪ್ಲೀಸ್ ಗುಡ್ ಮಾರ್ನಿಂಗ್ ಎಲ್ಲ ಎದ್ದಿ ಬೆಳಗ್ಗೆನೆ ಅವರೆಲ್ಲ ಆಲ್ರೆಡಿ ಪೂಲ್ ಇಟ್ಟಿದ್ದಾರೆ. ನಾನು ಇವಾಗ ರೆಡಿ ಆಗಿದ್ದೀನಿ, ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಪೂಲ್ ಇದ್ದೀನಿ. ಫೋಟೋಸ್ ಎಲ್ಲ ತಗೊಂಡಿದ್ದಾಯ್ತು, ತೆಗಿಬೇಕು ಆದ್ರೆ ನಂಗೆ ಭಯ ಆಗ್ತದೆ. ಇಲ್ಲಿ ಕಣ್ಣಿಗೆ 2 ಮೊಸಳೆಗಳು ಬೇರೆ ಇದೆ ಸ್ಕೂಲ್ ಒಳಗಡೆ. ಕಟ್ಗಿಲೇ ಇಲ್ಲಲೇ ಕಟ್ಗೆಲೇ ಅಲ್ಲಿ ನೋಡಿಲ್ವಾ? ನೋಡಿ ಅಲ್ಲ ಹೆಂಗೆ ಬಿದ್ರು ಈಜ್ಕೊಂಡು ದರ ಸೇರ್ಕೊಂಡ್ಬಿಡ್ಬೇಕು. ಈಗ ಬರುತ್ತಂತದ ಅದಕ್ಕೆ ನಾನು ಮೋಸ ಮಿತ್ರದ್ರೋಹಿ ಕೆಲಸ ಮಾಡಿದ್ದು. ನಾನು ಅದ್ರಲ್ಲಿ ಮಶೂರ್. ನಾನು ಹೋಗಲ್ಲ ನೀವು. ಏನ್ ಮಾಡ್ತಾವ್ರ ಇವರು? ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾವ್ರ. ಕಾಲು ಹಿಡ್ಕೊಂಡು ಅಯ್ಯೋ ನನ್ ಕಣ್ಣಿಗೆ ಎಷ್ಟೊತ್ತಾರೆ ತಗೊಳ್ಳಿ ಸೇಮ್ ಕಪ್ಪೆ ತರ ಎಗರ್ದೆ ಭಯ ನೀನು. ಪೋಸ್ ನಂಬರ್ 1, ಪೋಸ್ ನಂಬರ್ 2, ಪೋಸ್ ನಂಬರ್ 2, ಪೋಸ್ ನಂಬರ್ 3. ಆಕ್ಚುಲಿ ನಾನು ಅವಳು ಫಿಲಮ್ಗೆ ಆಡಿಷನ್ಗೆ ಫಸ್ಟ್ ಯಶವಂತ್ ಹೋಗಿದ್ದ. ಬಟ್ ಸೀಸನ್ 1ಗೆ ಪ್ರವೀಣ್ ಅವರು ಬಂದಿದ್ರು, ಅದನ್ನು ಕೂಡ ಯಾರು ಮರಿಬಾರ್ದು. ಅಲ್ಲೇ ಫ್ರೆಂಡ್ಸ್ ಆಗಿದೆ ಅನ್ಸುತ್ತೆ. ಅದೆಷ್ಟು ಗಲೀಜಾಗಿದೆ. ಚಿ ಕಾವ್ಯ ಅವರೇ, ನಮಗೊಂದು ಡೌಟು. ಏನು? ನಿಮ್ಮ ಮನೆ ಹತ್ರ ಮಾಂಟೆಸರಿ ಇದೆಯಲ್ಲ, ಹೇಯ್ ಅಲ್ಲಿಂದ ಚಪ್ಪಲಿ ತಗೊಂಡ್ಬಂದ್ರೆ ಇದು ನೋಡ್ರಿ, ಸೈಜ್ ನೋಡ್ರಿ ಅದ್ರದ್ದು. ಇನ್ನು 2ನೇ ಕ್ಲಾಸ್ ಹೆಣ್ಮಕ್ಳು ಹಾಕೋ ಸೈಜ್ ಅಲ್ಲಿ ಐತೆ ಕಣ್ರಿ ಇದು. ನಂದೇ ಚಪ್ಪಲಿ. ಆದ್ರೆ ಒಂದು ಡೌಟ್ ಇದೆ. ಇಲ್ಲಿ ಹಾಕಿ. ಇದು ಮೂವಿಗೆ ಅಥವಾ ಪಬ್ಗೆ ಎಲ್ಗಾದ್ರೂ ಹೋದ್ರೆ ಆಧಾರ್ ಕಾರ್ಡ್ ಕೇಳ್ತಾರೆ ತಾನೆ ನಿಮ್ಗೆ? ನಿಮ್ ಜೊತೆ ಬಂದಾಗ್ಲೇ ಕೇಳಿ. ಇಷ್ಟೇ ರೀ ಹೋಗೋದು. ಅವ್ರಿಬ್ರಿಗೆ ಆಗಿಲ್ಲ ನನ್ ಚಪ್ಪಲಿ. ವಿಡಿಯೋ ಬಂದೇ ರೆಕಾರ್ಡ್ ಬರುವ ವ್ಲಾಗ್. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದಾರೆ, ಬಿಟ್ಟಿ ತಿಂತಾ ಇದಾರೆ. ಬಿಟ್ಟಿ ತಿಂತಿಲ್ಲ, ಕಾಸು ಕೊಡ್ತೀನಿ. ನಮ್ನ ಬಿಟ್ಟಿ ತಿಂತಾ ಇದೀರಾ ಅಂದಿದ್ದು, ಬಿಟ್ಟಿ ಅಲ್ಲ. ರೆಡಿ ಆಗಿಲ್ಲ ಆಯ್ತು ದಿವಸ. ಇವಾಗ ತಗೊಳ್ಳಿ. ಗೆಳೆಯರಾದಂತ ಇವರಿಗೆ ನಿಂದು ತಾಯಿ ಗುಣ. ಓವರ್ ಆಕ್ಟಿಂಗ್ ಗೈಸ್, ಇದನ್ನೇ ಹೇಳೋದು ಓವರ್ ಆಕ್ಟಿಂಗ್ ಅಂತ. ಕೊಟ್ಟಿರೋದನ್ನ ಎಸ್ಬಿಟ್ಟು ಎಷ್ಟಿಲ್ಲ ಅವ್ರು ಇಟ್ರು. ಎಷ್ಟಿದ್ದು ವಿಡಿಯೋ ಇದೆ. ಇದು ಹೆಸರಂದ್ರೆ ಅದಕ್ಕೆ ಹರ್ಟ್ ಆಗ್ತೀರಾ? ಹರ್ಟ್ ಅಂದ್ರೆ ಏನು? ಅದು ಮನುಷ್ಯರಿಗೆ ಮಾತ್ರ ಆಗೋದು ಅನ್ಸುತ್ತೆ. ಎಸ್, ಇಲ್ಲಿಗೆ ಬರೋದಕ್ಕೆ ಕಾರಣ ನಂದ ಬ್ರೋ. ಸೊ ಅವ್ರು ಇವಾಗ ಬಂದಿದ್ದಾರೆ ಇವತ್ತು. ವೆಲ್ಕಮ್ ಟು ಕಾವ್ಯ ಕಾವು ವ್ಲಾಗ್. ಅವ್ರಿಗೆ ಕನ್ನಡ ಅಷ್ಟು ಬರಲ್ಲ ಅಂದ್ರೂ ಕನ್ನಡ ಮಾತಾಡಕ್ ಟ್ರೈ ಮಾಡ್ತಾರೆ. ಸೊ ಸ್ಟೇ ಇನ್ ವೈನಾಡ್ ಓನ್ಲಿ, ರೈಟ್? Yes. I hope you love the property. Yeah, we loved it. Yeah, tell ಹೇಳಿ. ಅದು ಬಿಟ್ಟು ಬೇರೆ ಕೆಟ್ಟ ಮಾತಾ? bad words no. When you are used to end up the call with us, you are using one word. What? ಕಳ್ಳನ್ ಮಗನೇ. ಕಳ್ಳನ್ ಮಗನೇ. ಅಯ್ಯೋ ಮಚ್ಚಾ. ಮಚ್ಚಾ. I always do that, not ಕಳ್ಳನ್ ಮಗನೇ. ನೈಸ್ ನಂದ ಬ್ರೋ.
ಎಪಿಕ್ ಅವ್ರದ್ದು ಶೂಟ್ ಎಲ್ಲ ಮುಗೀತು. ಸೊ ಇವಾಗ ಲಂಚಿಗೆ ಹೋಗ್ತಾ ಇದ್ದೀವಿ. ನಂದವರು ಕಾರಲ್ಲಿ, ನಾನು ಎಪಿಕ್ ಅವ್ರು ಹೋಗ್ತಾ ಇದ್ದೀವಿ. ಮಿಕ್ತವರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಒಂದು ಚೆನ್ನಾಗಿರೋ ರೆಸ್ಟೋರೆಂಟಿಗೆ ಹೋಗಿ ಫಸ್ಟ್ ತಿನ್ನೋಣ, ಆಮೇಲೆ ಏನು ಪ್ಲ್ಯಾನ್ಸ್ ಅಂತ ನೋಡೋಣ. ದಿಲ್ ಪಾಟ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಕೇರಳ ಅಲ್ಲಿ ನೀರು ಹೆಂಗಿರುತ್ತೆ ಅಂತ. ಬಟ್ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ, ಕಲರ್ ಮಾತ್ರ ಚೇಂಜ್ ಇರುತ್ತೆ. ಗೈಸ್ ನೋಡ್ಬೋದು ನೀವು ಜನರೇಟೆಡ್ ಆ್ಯಂಡ್ ಬಾಟ್ಲು ಕೂಡ ಏನಿಗೇನಂತ ಎಷ್ಟು ಚೆನ್ನಾಗಿ ಜನರೇಟ್ ಮಾಡಿದ್ದೀವಿ. ಒಂದು ಸೆಕೆಂಡ್ ಪ್ರಾಂಪ್ಟ್ ಬೇಕು ಅಂದರೆ ಎಪಿಕ್ ಪ್ರವೀಣ್ ಅವ್ರ ಅಕೌಂಟಿಗೆ ಡಿ ಎಮ್. ಓಕೆ, ಹೇಗನ್ಸಿದೆ ವಯನಾಡು ಮಿಸ್ಟರ್ ಯಶವಂತ್? ವಯನಾಡು ತುಂಬ ಖುಷಿ ಆಗುತ್ತೆ. ನಾವು ಯಾವಾಗ ಕೇರಳ ಬರಬೇಕು ಅಂತ ತುಂಬ ಆಸೆ ಇದೆ. ಸೊ ಹಂಗಾಗಿ ನಾನು ವಿಸಿಟ್ ಮಾಡೋದೆಲ್ಲ ಜಾಸ್ತಿ ಮುನ್ನಾರ್ ಆಗಿರ್ಬೋದು, ಅಲಾಪೆ, ಅಲ್ಪುಜಾ ಇವೆಲ್ಲ ಜಾಸ್ತಿ ವಿಸಿಟ್ ಮಾಡೋದು. ಬಟ್ ವಯನಾಡ್ ಈಸ್ ವೆರಿ ಬ್ಯೂಟಿಫುಲ್. ಅದಕ್ಕೆ ಅಲ್ವ ಹೇಳೋದು ಗಾಡ್ಸ್ ಓನ್ ಕಂಟ್ರಿ. ಗೈಸ್ ನಿಮ್ಗೆ ಇನ್ನೊಂದು ಗೊತ್ತಾ, ನಾವು ಉಳ್ಕೊಂಡಿದ್ದ ಜಾಗ ಬಂದು ಅಷ್ಟೊಂದು ಕೋಟೆಯಾಡ ಅಂತ. ಸೀರಿಯಸ್ಲಿ ಹೇಳ್ತೀನಿ, ಚಿಕ್ಕದಾಗಿದ್ರು ಸಖತ್ತಾಗಿತ್ತು. ಇನ್ನು ಒಂದೇ ಒಂದು ಎಕ್ಸ್ಟ್ರಾ ರೂಮ್ ಇದ್ದಿದ್ರು 5 out of 5 ಸ್ಟಾರ್ಸ್ ಕೊಡ್ಬೋದಿತ್ತು. ಮೇ ಬಿ ಫುಡ್ಡು ಸಖತ್ತಾಗಿತ್ತು. ಆ್ಯಂಡ್ ಅದ್ರ ಪ್ರಮೋಟ್ ಏನು ಮಾಡ್ತಿಲ್ಲ. ಬಟ್ ಇಲ್ಲಿ ಬಂದಾಗ ಒನ್ಸ್ ನೀವು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ದ ಕಿಂಗ್ ಫಾರ್ ವಯನಾಡ್, ದ ನಂದಾ ಬ್ರೋ. ಮಂದಿ ಬಂದಿದೆ. ಸ್ವಲ್ಪ ಅಲ್ಲಿ ರೈಸ್ ರಿಸೀವ್ ಮಾಡ್ಕೊಳ್ಳಿ, ಫೋನ್ ಬಿಸಾಕ್ಬಿಟ್ಟು ಎಲ್ಲರೂ ಒಂದು ಸ್ವಲ್ಪ. ಮಟನ್ ಬಿರಿಯಾನಿ ನಮಗೆ ಬೇಡ, ಚಿಕನ್ ಬಿರಿಯಾನಿ ಸಾಕು ನಮಗೆ. ಮಟನ್ ಬಿರಿಯಾನಿ ಮಂದಿ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೆ ಗೊತ್ತಿಲ್ಲ. ತಿನ್ಬಿಟ್ಟು ಹೇಳ್ತೀವಿ ಗೈಸ್. ಹಾಂ, ಚಿಕನ್ ಅಲ್ಲಿ ಕೊಡ್ತಿರೋದು ಮಟನ್, ಇದು ಚಿಕನ್. ಹಾಂ ಹೌದು. ಅಲ್ಲ ನಿಮಗೆ ಗೊತ್ತಿಲ್ವಾ ಅದು? ಚಿಕನ್ ಮಟನ್ ಅಲ್ಲ, ಮಟನ್ ಚಿಕನ್. ಇದು ಯಾವ ಸಾಂಗ್ ಅಂತಾನೆ ಗೊತ್ತಿಲ್ಲ ನನಗೆ. ಸ್ನ್ಯಾಪ್ ಮಾಡಬೇಕು ಗೈಸ್, ಒಂದು ನಿಮಿಷ. ಓಕೆ, ಯಾ ಬ್ರೋ? Praveen, you want something else? ಯಾ ಬ್ರೋ? Mandi. Is fine. Biryani? Is fine bro. You don't like fish? You didn't like the food, ah? I liked only 2 things bro. One is mandi, another one is you. Devate, Hudayada Devate. And okay bro. And last time also you asked that forcefully take this. I need one thing bro. A small amount of piece. Can you give? Which piece, bro? That Nemdi to eat bro. I will tell you in English. Sorry, sir. I will tell you in Kannada. Please say to her, okay? Say to her. Okay. ಕಾವ್ಯ ಅವರೇ, ನನಗೆ ನೀವು ಅಂದ್ರೆ ಪಂಚ ಪ್ರಾಣ. ನೀವು ಅಂದ್ರೆ ಪಂಚ ಪ್ರಾಣ, like a sister. ಏನಂದ ಬ್ರೋ? ನಾನು ನಿಮಗೆ ಫಾರ್ಮ್ ಮಾಡಕ್ ಬಂದ್ರೆ ನೀವು ನನಗೆ ಫಾರ್ಮ್ ಮಾಡೋದು. Nellarsal and Phantom Rocks. It's nearby. And in the evening, again. Nanda bro will join. Yeah, evening I'll see. Okay. Evening. ಗೈಸ್, ಹೋಟೆಲ್ ಪಕ್ಕದಲ್ಲೇ ಜೂಡಿಯೋ ಇದೆ. ಸೊ ಹಂಗೆ ಬಟ್ಟೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಬಟ್ಟೆನ ಮರ್ತು ಬಂದಿರೋ ಕಾರಣ ನಾವು ಒಂದು 5,000 2 ಶರ್ಟು 4,000 3 ಪ್ಯಾಂಟ್ ಜೂಡಿಯೋ ಯಶವಂತ್ ಅಣ್ಣವರಿಗೆ Gift. ಅಣ್ಣವ್ರಿಗೆ ಗಿಫ್ಟ್ ಮಾಡ್ತಾ ಇದ್ದಾರೆ. ನಾನು ಒಂದು ಟ್ರ್ಯಾಕ್ ಸೂಟ್ ತೊಗೊಬೇಕಿತ್ತು ವಾಪಸ್ ಟ್ರಾವೆಲ್ ಮಾಡೋದಕ್ಕೆ. ತೊಗೊಂಡೆ, ಇವರೆಲ್ಲ ಎಲ್ಲೋದ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಯಾರೂ ಇಲ್ಲ. ಅದೇನದು? ಪರ್ಫ್ಯೂಮ್. ಹೇಳಿ. ಪರ್ಫ್ಯೂಮು ಅಂದಿದ ತಕ್ಷಣ ನೆನಪಾಯ್ತು ಮಚ್ಚಿ. ಆಫೀಸ್ಗೆ ಹೋಗ್ತಿದ್ದಲ್ಲ ಮಚ್ಚಿ, ಫುಲ್ ಎಲ್ಲ ಹುಡುಗಿರು ಫುಲ್ ಖುಷಿ ಸ್ಮೆಲ್ಗೆ ಅಂತ. ಒಂದು ದಿವಸ ಏನು ಮಾಡೋರು, ನಮ್ಮ ಅಮ್ಮ ಕಾಲ್ ಮಾಡೋರು, ಆಂಟಿ ಪ್ರವೀಣ್ ಅಂತೂ ಸಕ್ಕದಾಗಿರೋ ಪರ್ಫ್ಯೂಮ್ ಹಾಕ್ತಾರಲ್ಲ ಆಂಟಿ, ಎಲ್ಲಿ ತಗೋತಾರೆ ಆಂಟಿ, ನಮ್ಗೆ ಹೇಳಿ ಅಂದರೆ ಅವ್ರು ಹೇಳ್ತಾ ಇಲ್ಲ, ತುಂಬ ಮುಜುಗರ ಪಡ್ತಿದ್ದಾರೆ ಆಂಟಿ, ನೀವನ್ನ ಹೇಳಿ ಅಂತ ಹೇಳಿದಾಗ ನಮ್ಮಮ್ಮ, ಮನೇಲಿ ಏನಿಲ್ಲ ಕಣಮ್ಮ, ಅದೊಂದು ಪಾಂಡ್ಸ್ ಪೌಡ್ರ್ ಹಚ್ಕೊತಾನೆ ಅವಾಗವಾಗ ಅಷ್ಟೇ, ಅವನು ಹೋಗೋದರಲ್ಲಿ ಏನಾದರೂ ಜುಡಿಯೋ ಗಿಡಿಯೋ ಐತೇನಮ್ಮ. ಆಫೀಸ್ ಪಕ್ಕದಲ್ಲೇ ಇದೆ ಆಂಟಿ, ನೀವು ಆಫೀಸ್ಗೂ ಮುಂಚೆ ಅವ್ನು ಬೇಗ ಬರ್ತಾನೆ ಅಂದರೆ ಅರ್ಥ ಮಾಡ್ಕೊಬಿಡಿ, ಅಲ್ಲಿ ಹೋಗ್ಬಿಟ್ಟು ಹಚ್ಕೊ ಬರ್ತಾನೆ, ಹಾಕೋ ಬರ್ತಾನೆ. ದಿನ ಒಂದೊಂದು ಫ್ಲೇವರು ಪಸ್ಕ್ ಹೊಡ್ಕೊಂಡು ಹೋಯ್ತಾ ಇರೋದು ಆಫೀಸ್ಗೆ. ಅಲ್ಲಿ ನೋಡಿ ಗಾಯ್ಸ್, ಸ್ವಲ್ಪ ನೋಡಿ ಯಶವಂತ್, ಎಷ್ಟಾಗ್ಬೋದು ಸ್ವಲ್ಪ ನೋಡಿ. ಇವಾಗ ಎಲ್ಲೂ ಹೋಗದೆ ವಾಪಸ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಟಯರ್ಡ್ ಆಗಿದ್ದೀವಿ ಅಂತ. ಸಾಯಂಕಾಲ ಆದರೂ ಈಚೆ ಹೋಗ್ಬೋದಲ್ಲ? ನೀವು ಹೋಗ್ಬಿಡು.
ಕೆಂಬಸ್ ಇಲ್ಲ ಇಲ್ಲಿ ಯಾವ್ದನ್ನ ಬೇರೆ ಬಸ್ ನೋಡ್ಕೊಂಡು ಕೇರಳದಲ್ಲಿ ಆಧಾರ್ ಕಾರ್ಡ್ ಫ್ರೀ ಇಲ್ಲ ಮಗ. ಹೇ ಇವ್ರಿಗೆ ಟಿಕೆಟೇ ತೊಗೊಳಲ್ಲ ಕಣ. ಹಾಫ್ ಟಿಕೆಟ್ ಆಯ್ತು ಸುಮ್ಮನೆ ಆಯ್ತು. ರೆಸಾರ್ಟಿಗೆ ರೀಚ್ ಆದ್ವಿ. ಆ ವಿಲ್ಲಾ ಇಂದ ಬೇರೆ ವಿಲ್ಲಾಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಆಲ್ರೆಡಿ ಅವ್ರ ಲಗೇಜ್ನೆಲ್ಲ ತೊಗೊಂಡೋಗಿ ಇಟ್ಟಿದ್ದಾರೆ, ಬಟ್ ನಾವು ಇನ್ನೂ ನೋಡಿಲ್ಲ. ಒಳ್ಳೆ ದುಡ್ಡು ಮಾಡಿದ್ದಾರೆ ಯಾರು. ಸೊ ಇವಾಗ ಹೋಗ್ತಾ ಇದ್ದೀವಿ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಮನೆಗಳು ಹಿಂಗೆ ಇರುತ್ತೆ, ಅವ್ರ ಮನೆ ಮುಂದೆ ಬಾಲ್ಕನಿ ಅಲ್ಲ ಈಚೆ ಒಬ್ಬೊಬ್ಬರು ವೈಭವವಾಗಿ ಅವರ ಆರ್ಥಿಕತೆಗೆ ತಕ್ಕಂಗೆ ಅವರು ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲೆಲ್ಲ ಮನೆಗಳು ಇದೇ ಥರ ಇರುತ್ತೆ. ವಿಸ್ಮಯವಾಗಿರುತ್ತೆ ಅಂತ ಕನ್ನಡದಲ್ಲಿ ಪದಗಳನ್ನ ಬಳಸೋ ಮುಖಾಂತರ ನಾನು ಕನ್ನಡವನ್ನು ಎತ್ತಿ ಮೆರೀತೀನಿ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಬಾಯ್. ಓಕೆ ಗೈಸ್, ಇದು ಹಿಂಗಿದೆ ನಾರ್ಮಲ್ ರೂಮ್ಸ್, ಹಾಲ್. ಲೈಟ್ ಇಷ್ಟೇನೇ ಇರೋದು, ಲೈಟೇ ಇಲ್ವಾ? ಇನ್ನೊಂದಿಲ್ಲ ಅಂತೆ ನಮ್ಗೆ, ಇನ್ನೊಂದು ಯಾವುದಂತೆ ನಮ್ದು ಅದೇನೆ ಸೇಮ್ ಆಲ್ರೆಡಿ. ಅಯ್ಯಯ್ಯೋ, ಅಂದರೆ ಅದೇ ಕೇರಳ ಅವರೆಲ್ಲ ಹೆಂಗಿರ್ತಾರೆ ಹಂಗಿದೆ ಸೇಮ್. ನೋ ಸ್ವಿಮ್ಮಿಂಗ್ ಪೂಲ್. ಇನ್ನೊಂದು ಆ ಕಡೆ ಇದೆ, ವಿಲ್ ಕ್ಯಾನ್ ಅಡ್ಜಸ್ಟ್ ಅದೇ ಕಾಮನ್ ಪೂಲ್. ವಿ ಕ್ಯಾನ್ ಗೋ ದೇರ್. ಇನ್ನೊಂದು ಇದೆ ಯಾವುದು ಅಂತ ಪ್ರೈವೇಟ್ ಆಗಿ ಬನ್ನಿ. ಹಾಂ, ಚೆನ್ನಾಗಿರುತ್ತೆ. ಹೋಗೋಣ ಅಲ್ಲಿಗೆ. ಕೈಲಾದ್ರೆ ಇದನ್ನ ಪೋಸ್ಟ್ ಮಾಡು. ಇದು ಇವರು ಪ್ರವೀಣ್ ಅವರು. ಪೋಸ್ಟ್ ಮಾಡ್ತೀನಿ ನೋಡಿ ಇದನ್ನ. ನಿನ್ ಕೈಲಾದ್ರೆ ಮಾಡು. ಆಗತ್ತೆ? ಇಲ್ಲ, ಇದು ಬರುತ್ತೆ, ಹರಾಸ್ಮೆಂಟ್ ಬರುತ್ತೆ, ಗಂಡಸರೇ ಮಾಡ್ಕೊಂಡು. ನಿಜ ಪೋಸ್ಟ್ ಮಾಡ್ತೀನಿ. ಆಯ್ತು ಮಾಡಿ. ಪ್ರವೀಣ್ ಅವರು ಓಕೆ ಅಂದ್ರೆ ಮಾಡಿ. ಅಂದ್ರಲ್ಲ. ಏನು ಮಾಡ್ತಾರೆ ಇವರು ಗೈಸ್? ಇವರು ಸ್ವಲ್ಪ ಅಬ್ಸೆಷನ್ ಮೂವಿ ಹೀರೋಯಿನ್ ಥರ ಆಡ್ತಾರೆ ಅವಾಗವಾಗ. ಯೋಚನೆ ಮಾಡ್ತಾ ಇರ್ತಾನೆ, ಅದಕ್ಕೆ ಏನೋ ಯೋಚನೆ ಮಾಡ್ತಾ ಅಂತ ಬಕ್ರ ಮಾಡಿ ಇಳಿಸ್ತವ್ರೆ. ನೀರು ಚೆನ್ನಾಗಿಲ್ಲ, ಅಲ್ಲಿ ಹುಚ್ಚ ಇದ್ದಿದ್ದ. ಬಕ್ರ ಮಾಡಿ ಇಳಿಸಿದ್ರು. ಈ ಕಡೆ ಇರೋ ವಾಟರ್ ಅಟ್ಲೀಸ್ಟ್ ಸ್ವಲ್ಪ ನೀಟಾಗಿದೆ, ಅಲ್ಲಿ ಕ್ಲೀನೇ ಮಾಡಿಲ್ಲ ಅನ್ಸುತ್ತೆ ಅವರು. ಸ್ವಲ್ಪ ಈ ಕಡೆ ಸೈಡಿಗಾದ್ರೂ ಬಂದು ಇದ್ಕೊಡಿ. ಅದೇ ಕಾಣಿಸ್ತಿರಂಗ್ ಇವರೇ ಮುಚ್ಕೋಬಿಟ್ಟವ್ರೆ. ಆಸ್ಟ್ರಿಚ್ ಇವ್ರಿಗೆ ಕೊಡಿ ಇಲ್ಲಿ ಅದನ್ನ ಬಿಸಾಕ್ಬಿಟ್ರ. ಈಗ ಅವ್ರ ಮಗ ಎಲ್ಲ ಕಣ್ಕಂಡ್ ಬಿಟ್ಕೊಂಡು ನೋಡ್ತಾ ಇದ್ರು. ವಿಡಿಯೋ ಆನ್ ಮಾಡಿದ ತಕ್ಷಣ ಕಾಪಿರೈಟ್ ಆಗುತ್ತೆ. ನಾವು ವಾಯ್ಸ್ ಆಫ್ ಮಾಡ್ತೀವಿ. ಇವಾಗ ಎಲ್ಲ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ನನಗಿಲ್ಲಿ ಕೇರಳ ಅಲ್ಲಿ ಇದು ಫುಡ್ಡು ಫೇವ್ರೆಟ್. ಏನೋ ಅಂತಾರೆ ಇದಕ್ಕೆ, ಬಟ್ ಇಲ್ಲಿ ಪಣಂಬೂರ್ ಪಂಡಿ ಅಂತ ಅದ್ರ ಹೆಸರು. ಇದು ಪಂದಿ ಬಾಲ್ದಲ್ಲಿ ಮಾಡಿರೋದು. ಏಯ್ ಛೀ, ಎಲ್ಲ ಒಂದು ದಿನದಲ್ಲಿ 3 ಔಟ್ಫಿಟ್ ಚೇಂಜ್ ಮಾಡ್ತೀವಿ ನೋಡಿ. ಎಷ್ಟು ಅಂತವ್ರೆ ಹೇಳಿ ಕಾವ್ಯ ಅವರೇ. ಇಲ್ಲ ಗಾಯ್ಸ್, ಸುಳ್ಳು ಹೇಳ್ತಾರೆ. ಇದು ಒಂದು ವಾರ ಟ್ರಿಪ್ ಬಂದಿದ್ದು ನಾವು. ಒಂದು ದಿವಸದಲ್ಲಿ ಚೇಂಜ್ ಮಾಡ್ತಾ ಇಲ್ಲ, ಒಂದು ವಾರಕ್ಕೆ ಬಂದಿರೋದು. ಒಂದು ವಾರದ ಸೇರಿ ಒಂದೇ ದಿನ ಅಂತ ಹೇಳ್ತಾರೆ. ಎಜುಕೇಶನ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬಂದಿರೋದು ಗಾಯ್ಸ್. ಅದು ಲೋನ್ ತಗೊಂಡ್ಬಂದವ್ರು ಎಜುಕೇಶನ್. ಮರ್ಯಾದೆ ಮಾನ ಅಲ್ಲ, ಮಾನ ಮರ್ಯಾದೆ. ಯಾರು ನಂಬ್ತಾ ಇದ್ರು. ನಾಟ್ ಬ್ಯಾಡ್, ಚೆನ್ನಾಗಿದೆ. ಟ್ರೈ ಮಾಡಿದ್ದು ಅದು ಹೆಂಗೆ ಕಾಣಿಸ್ತು ಗೊತ್ತಾ? ಗೈಸ್, ನಂದಬ್ರು ವಾಪಸ್ ಬಂದಿದ್ದಾರೆ ಇವಾಗ. Bro, welcome back and thank you for helping us. Anytime bro, anytime for you. And also we're glad that we got an brother from another mother and at this Kerala. Yeah. Yeah bro, I was kidding and hello. Oh, you are kidding. Okay. Praveen, cut, line cut. And ಗೈಸ್, ನಾನು ಅವ್ರ ಹತ್ರ ಏನಕ್ಕೆ ಆ ಭಾಷೆಯಲ್ಲಿ ಮಾತಾಡ್ತೀನಿ ಅಂದರೆ, ಕನ್ನಡದಲ್ಲೂ ನಾನು ಅವರು ಕನ್ನಡ ಕಲಿಯಕ್ಕೆ ಭಾಳ ಇಷ್ಟ ಇದೆ. ಆ್ಯಂಡ್ ಕನ್ನಡ ಅವರು ಅಲ್ಲ ನಂದ ಬ್ರೋ ಒನ್ ಲರ್ನ್ ಅಲ್ಲ, ಯು ಲವ್ ಟು ಲರ್ನ್ ಕನ್ನಡ. ಐ ಥಿಂಕ್ ಸ್ವಲ್ಪ ಲರ್ನ್ ಮಾಡ್ತೀನಿ.
ಎಸ್ ನೋಡಿ ಅವರು ಟ್ರೈ ಮಾಡ್ತಿದ್ದಾರೆ. ಯಾವ್ದಾನ ದೊಡ್ಡ ಕನ್ವರ್ಸೇಷನ್ ಇದ್ರೆ ಅವ್ರ ಹತ್ರ ಅವ್ರ ಭಾಷೆಯಲ್ಲಿ ಮಾತಾಡೋಕೆ ನನಗೂ ಬರೋದಿಲ್ಲ. ಹಾಗಾಗಿ ಮಿಡಿಲ್ ಆಗಿ ಮಧ್ಯವರ್ತಿಯಾಗಿ ಇಂಗ್ಲೀಷ್ ಇದೆ, ಅದಕ್ಕೋಸ್ಕರ ಇಂಗ್ಲೀಷ್ ಬಳಸ್ತೀವಿ ಅಷ್ಟೇ, ಬೇರೆ ಕಡೆ ನಾವು ಬಳಸೋದಿಲ್ಲ. ಓಕೆ, ಸ್ವಲ್ಪ ಇಂಗ್ಲೀಷ್, ಸ್ವಲ್ಪ ಕನ್ನಡ, ಸ್ವಲ್ಪ ಅಂಡ್ ಆಲ್ಸೋ ಅವ್ರಿಗೆ ನನ್ನ ಇಂಗ್ಲೀಷ್ ಅಂತೂ ಸಖತ್ ಇಷ್ಟ ಆಗುತ್ತೆ ಅವ್ರಿಗೆ. ಓ ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಇಷ್ಟ ಇದೆಯಾ? ತುಂಬಾ ಇಷ್ಟ ಆಯ್ತು. ಕನ್ನಡ ಚೆನ್ನಾಗಿದೆ. ಇದೇನಿದು SN ನಗುಗಳು? ಬೇಕು ಅಂತ ನಗ್ತಾ ಇದ್ದೀರಾ? ಅವ್ರು ಮಾತಾಡೋದು ಕ್ಯೂಟ್ ಆಗಿರುತ್ತೆ ಕನ್ನಡ. ಯಾ ಐ ಆಮ್ ಗೆಟಿಂಗ್ ಪೊಸೆಸಿವ್. ಬೈ ಬೈ ಬ್ರೋ, ಬೈ ಬೈ. ಯಾ ಗೈಸ್, ಅಲ್ಲಿ ಸಿಗೋಣ ಬನ್ನಿ. ಹುಡುಗರಿಗೆ ಇದಿಲ್ಲದೆ ಇರೋಕ್ಕಾಗ್ತಿಲ್ಲ ಗೈಸ್, ಎಲ್ಲಿ ಹೋದ್ರೂ ಇದು ನೋಡ್ಕೊಂಡ್ ಬರ್ತಾ ಇದ್ದಾರೆ. ನೀವು ಮುಕ್ಕೋಬಿಡಿ. ಇವಾಗ ಇವ್ರಿಗೆಲ್ಲ ಸಮಾಧಾನ. ಅಲ್ಲ ಓಕೆ ಅಲ್ವಾ, ಅಡ್ಜಸ್ಟ್ ಆಗುತ್ತಲ್ವಾ? ಕ್ಲೋಸ್ ಮಾಡಿ ಹಂಗೆ. ಫಸ್ಟ್ ಫ್ಲೋರಾ ಇರೋದು? ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರ್ ಹಂಗೆ ನಡ್ಕೊಂಡು ಹೋಗ್ಬೇಕು. ಹುಡುಗಿರೆಲ್ಲ ದೂರ ಇರಿ ಪ್ಲೀಸ್, ಹುಡುಗಿರು ಬೇಡ. ಮೇಲೆ ಹತ್ಕೊಂಡು ಇಲ್ಲ ಅನ್ಸುತ್ತೆ. ಇಲ್ಲನು ಯಾವ್ದು ಕಿಚನ್ ಅನ್ಸುತ್ತೆ ಇದು. ಇಲ್ಲ, ಬನ್ನಿ. ಅವ್ರು ಏನಂದ್ರು, ಏನ್ ಧೈರ್ಯನಾ? ಏನ್ ಧೈರ್ಯ? ಏನ್ ನೀವೆಲ್ಲ ಹಿಂದೆನೇ ಇದ್ದೀರಾ? ನಾನು ಏನ್ ಭಯ ಏನಕ್ಕೆ? ಅಲ್ಲ ಹೋಗೋಣ. ಇಲ್ಲಿ ಕತ್ಲೆ ಇದೆ, ಅದಕ್ಕೆ ನಾನೇ ಟಾಪ್ ಹಾಕಿದ್ದೀನಿ. ಕಾಣಿಸಲ್ಲ ಅಂತ. ಚೆನ್ನಾಗಿದೆ ಪ್ಲೇಸ್, ಚೆನ್ನಾಗಿದೆ.